ಕವಿಯಾಗೇನೆ ಸಾಹಿತ್ಯ ಕ್ಷೇತ್ರವನ್ನು ಪ್ರವೇಶ ಮಾಡಿದೆ. ಗಿಡದಡಿಯ ಲೋಕ ಅಂತ ನನ್ನ ಮೊಟ್ಟ ಮೊದಲ ಕವನ ಸಂಕಲನ 1989ರಲ್ಲಿ ಅದು ಬಿಡುಗಡೆ ಆಯಿತು ಅಂತ ಕಾಣಿಸುತ್ತೆ. ಆಮೇಲೆ ನಾನು ಅನುವಾದ ಕ್ಷೇತ್ರಕ್ಕೆ ಹೆಚ್ಚು ತೊಡಗಿಕೊಂಡೆ. ಮುಖ್ಯವಾಗಿ ಇಲ್ಲಿ ತನಕ ನನಗೆ ಬಹಳ ಸಂತೃಪ್ತಿ ಕೊಟ್ಟಿರುವಂಥ ಅನುವಾದದ ಗ್ರಂಥಗಳು ಅಂತ ಹೇಳಿದ್ರೆ, ಆಫ್ರಿಕನ್ ಕಾದಂಬರಿಕಾರ ಚಿನುವಾ ಅಚಿಬೆ ಅಂತ ಜಗತ್ಪ್ರಸಿದ್ಧನಾದಂಥ ಇಂಗ್ಲಿಷ್ ಭಾಷೆಯಲ್ಲಿ ಬರೀತಾ ಇರೋಂಥ ಕಾದಂಬರಿಕಾರ, ಆತನ ಥಿಂಗ್ಸ್ ಫಾಲ್ ಅಪಾರ್ಟ್ ಅನ್ನೋದು 1958ನೇ ಇಸ್ವಿನಲ್ಲಿ ಪ್ರಕಟ ಆಗಿ ಈಗ 50 ವರ್ಷಗಳ ಒಂದು ಗೋಲ್ಡನ್ ಜೂಬ್ಲಿಯನ್ನು ಅದು ಆಚರಿಸಿಕೊಂಡು ಜಗತ್ತಿನಾದ್ಯಂತ 2008ನೇ ಇಸ್ವಿನಲ್ಲಿ ಚಿನುವಾ ಅಚಿಬೆ ಥಿಂಗ್ಸ್ ಫಾಲ್ ಅಪಾರ್ಟ್ ಕೃತಿಯ ಪ್ರಕಟಣೆಯ ಗೋಲ್ಡನ್ ಜೂಬ್ಲಿಯನ್ನು ಆಚರಿಸಿದ್ರು. ಅಷ್ಟು ಪ್ರಖ್ಯಾತವಾದಂಥ ಪುಸ್ತಕ ಥಿಂಗ್ಸ್ ಫಾಲ್ ಅಪಾರ್ಟ್. ಇದನ್ನು ಹೇಗಾದರೂ ಮಾಡಿ ನಾನು ಕನ್ನಡಕ್ಕೆ ಅದನ್ನು ತರಬೇಕು ಅಂತ ಪ್ರಯತ್ನಪಟ್ಟು ಅದನ್ನು ತಂದಿದ್ದೀನಿ. ಭಂಗ ಅಂತ ನಾನು ಅದಕ್ಕೆ ಹೆಸರನ್ನು ಕೊಟ್ಟಿದ್ದೀನಿ. ಇದರ ಔಚಿತ್ಯ ಏನು ಅಂತಂದರೆ, ಈ ಥಿಂಗ್ಸ್ ಫಾಲ್ ಅಪಾರ್ಟ್ ಅನ್ನೋ ಒಂದು ಶೀರ್ಷಿಕೆ ಚಿನುವಾ ಅಚಿಬೆಗೆ ಬಹಳ ಸುಲಭವಾಗಿ ಸಿಕ್ಕಿಬಿಡ್ತು. ಯಾಕಂದರೆ ಅವನು WB ಯೇಟ್ಸ್ ಅಂತ ಐರಿಷ್ ಕವಿ ಏನಿದ್ದಾನೆ, ಅವನ ಸೆಕೆಂಡ್ ಕಮಿಂಗ್ ಅನ್ನುವ ಒಂದು ಪದ್ಯದಲ್ಲಿ ಆ ಸಾಲು ಅವನಿಗೆ ಸಿಕ್ಕಿಬಿಡ್ತು, ಥಿಂಗ್ಸ್ ಫಾಲ್ ಅಪಾರ್ಟ್ ಅಂತ. ಇದನ್ನು ಅಚ್ಚುಕಟ್ಟಾಗಿ ಕನ್ನಡದಲ್ಲಿ ಅನುವಾದ ಮಾಡೋದು ಬಹಳ ಕಷ್ಟ. ಹಾಗಾಗಿ ನಾನು ಬಹಳ ಯೋಚನೆ ಮಾಡಿ ಭಂಗ ಅಂತ ಹೆಸರಿಟ್ಟಿದ್ದೀನಿ. ಯಾಕೆಂದರೆ ಕುಮಾರವ್ಯಾಸ ಭಾರತದಲ್ಲಿ ಪ್ರತಿ ಸಾರಿಯೂ ಅಲ್ಲೋಲ ಕಲ್ಲೋಲ ನಡೆದಾಗ, ರಣರಂಗ ಆದಾಗ, ಯುದ್ಧವಾದಾಗ, ಕೋಲಾಹಲ ನಡೆದಾಗ ಕುಮಾರವ್ಯಾಸ ಮತ್ತೆ ಮತ್ತೆ ಅಲ್ಲಿ ಭಂಗ ಅನ್ನೋ ಮಾತನ್ನು ಅವನು ಬಳಸಿದ್ದಾನೆ. ಹಾಗಾಗಿ ನಾನು ಭಂಗ ಅಂತ ಆ ಕಾದಂಬರಿಗೆ ಹೆಸರಿಟ್ಟೆ. ಅದು ಪ್ರಖ್ಯಾತವಾದಂಥ ಚಿನುವಾ ಅಚಿಬೆಯ ಥಿಂಗ್ಸ್ ಫಾಲ್ ಅಪಾರ್ಟ್ ಕಾದಂಬರಿಯ ಅನುವಾದ. ಅದೇ ತರಹ ನನಗೆ ಆಫ್ರಿಕನ್ ಸಾಹಿತ್ಯ ಬಹಳ ಇಷ್ಟ. ಹಾಗಾಗಿ ಆಫ್ರಿಕನ್ ಸಾಹಿತ್ಯದ ಕವಿಗಳನ್ನ, ಆ ಕಾವ್ಯಲೋಕದ ಕವಿಗಳನ್ನು ನಾನು ಅನುವಾದ ಮಾಡಿದ್ದೀನಿ. ಚಿಲುಮೆಯೊಳಗಿನ ಕುಲುಮೆ ಅಂತ ಹೇಳಿ. ಅದರ ಜೊತೆಗೆ ಒಳಗನ್ನಡಿ ಅಂತ ನಾನು ವ್ಯಕ್ತಿಚಿತ್ರನ ಮಾಡಿದ್ದೀನಿ. ಮುಖ್ಯವಾಗಿ ನಮ್ಮ ಭಾರತೀಯ ಮಹಿಳಾ ಲೇಖಕಿಯರು, ಅದೇ ತರಹ ವಿದೇಶಿ ಮಹಿಳಾ ಲೇಖಕಿಯರು, ಅವರ ಒಂದು ಸಣ್ಣ ಕಥೆಗಳನ್ನು, ಮನಮೆಚ್ಚಿದ ಕಥೆಗಳು ಅಂತ ಹೇಳಿ ಅನುವಾದ ಮಾಡಿದ್ದೀನಿ. ಅದು ಕೂಡ ಗ್ರಂಥ ರೂಪದಲ್ಲಿ ಪ್ರಕಟ ಆಗಿದೆ. ಒಟ್ಟಿನಲ್ಲಿ ಕೇವಲ ಸಾಹಿತ್ಯ, ಕಾವ್ಯ ಮತ್ತು ಲಲಿತ ಪ್ರಬಂಧ, ವಿಮರ್ಶಾ ಪ್ರಬಂಧ ಇಷ್ಟಕ್ಕೆ ನನ್ನ ಸಾಹಿತ್ಯ ಸೀಮಿತವಾಗಿಲ್ಲ. ಕನ್ನಡ ವಿಶ್ವವಿದ್ಯಾನಿಲಯದವರು ಹಲವು ವರ್ಷಗಳ ಹಿಂದೆ ಸ್ವಾತಂತ್ರ್ಯ ಹೋರಾಟದ, ಕರ್ನಾಟಕ ಸ್ವಾತಂತ್ರ್ಯ ಹೋರಾಟದ ಚರಿತ್ರೆ, ಆ ಶೀರ್ಷಿಕೆಯ ಹಲವು ಚರಿತ್ರೆ ಪುಸ್ತಕಗಳನ್ನ, ಇತಿಹಾಸ ಪುಸ್ತಕಗಳನ್ನ ತಂದರು. ಅದರಲ್ಲಿ ನಾನು ಕರ್ನಾಟಕ ಸ್ವಾತಂತ್ರ್ಯ ಹೋರಾಟದ ಇತಿಹಾಸವನ್ನು ಅನುವಾದ ಮಾಡಿದ್ದೀನಿ. ಹಾಗೆಯೇ ಕಲೋನಿಯಲಿಸಮ್, ಕಾನ್ಫ್ಲಿಕ್ಟ್ ಆ್ಯಂಡ್ ನ್ಯಾಷನಲಿಸಮ್ ಅನ್ನುವ ಪ್ರೊಫೆಸರ್ ಸಿ ಚಂದ್ರಶೇಖರ್ ಅವರ ಗ್ರಂಥ, ಅದನ್ನು ವಸಾಹತುಶಾಹಿ, ಸಂಘರ್ಷ ಮತ್ತು ರಾಷ್ಟ್ರವಾದ ಅಂತ ಹೇಳಿ ಅನುವಾದ ಮಾಡಿದ್ದೀನಿ. ಮುಖ್ಯವಾಗಿ ಈಗ ವರ್ತಮಾನದಲ್ಲಿ ನಾನು ತೊಡಗಿಕೊಂಡಿರೋದು ವಿಮರ್ಶೆ ಬರೆಯೋದ್ರಲ್ಲಿ. ಅದರಲ್ಲಿ 6-7 ಗ್ರಂಥಗಳು ಬಂದಿವೆ. ಕಪ್ಪು ಸಾಹಿತ್ಯ, ದೃಷ್ಟಿ ದಿಗಂತ, ಅಕ್ಷಯ ದ್ರವ್ಯ, ಕಲ್ಲಲ್ಲ ಕಾಮನ ಬಿಲ್ಲು, ಪರಿಪ್ರೇಕ್ಷ ಎಂಬುದಾಗಿ ಹಲವು ವಿಮರ್ಶಾ ಗ್ರಂಥಗಳು ಪ್ರಕಟ ಆಗಿವೆ. ಈ ಕೆಲವು ಗ್ರಂಥಗಳನ್ನ ಸೇರಿಸಿ ನಾನು ಕಹಿಯಲ್ಲ ಅಂತ ಹೇಳಿ ಅದರ ಒಂದು ಸಂಗ್ರಹವನ್ನು, ವಿಮರ್ಶಾ ಪುಸ್ತಕದ ಸಂಗ್ರಹವನ್ನು ದುಃಖದ ರುಚಿ ಅಂತ, ಆ ಶೀರ್ಷಿಕೆಯನ್ನು ನೆನಪು ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೆ. ದುಃಖದ ರುಚಿ ಅಂತ ಹೇಳಿ ಆ 4 ವಿಮರ್ಶಾ ಗ್ರಂಥಗಳನ್ನ ಒಟ್ಟಾಗಿ ನಾನು ಅದರ ಸಮಗ್ರ ಸಂಪುಟವನ್ನು ಇತ್ತೀಚೆಗೆ ತರ್ತಾ ಇದ್ದೀನಿ. ಒಟ್ಟಿನಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಅದರ ಈ ಸಾಹಿತ್ಯವನ್ನು ಅಲ್ಲಿಗೆ, ಆ ಸಾಹಿತ್ಯವನ್ನು ಇಲ್ಲಿಗೆ ರವಾನಿಸೋದರಲ್ಲಿ ನಿರಂತರವಾಗಿ ನಾನು ತೊಡಗಿಕೊಂಡು ಇಲ್ಲಿ ತನಕ ಹತ್ತಿರ 25 ಪುಸ್ತಕಗಳನ್ನ ಪ್ರಕಟಣೆ ಮಾಡಿದ್ದೀನಿ.